ಈ ನಡುವೆ ಧರ್ಮಸ್ಥಳದಲ್ಲಿ ನನ್ನ ಮಗಳು ಅನನ್ಯ ಭಟ್ ಕಾಣೆಯಾಗಿದ್ದಾಳೆ, ಹುಡುಕಿ ಕೊಡಿ, ಕನಿಷ್ಠ ಆಕೆಯ ಎಲುಬುಗಳನ್ನಾದರೂ ಕೊಡಿ ಅಂತ ಆರೋಪ ಮಾಡಿದ್ದ ಸುಜಾತಾ ಭಟ್ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾನೆ ಇದೆ. ಇವತ್ತು ಈ ಸುಜಾತಾ ಭಟ್ ಸಹೋದರರೊಬ್ಬರು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿ ಆಕೆಯ ವಿರುದ್ಧನೇ ಒಂದಷ್ಟು ಸ್ಫೋಟಕ ವಿಚಾರಗಳನ್ನು ಬಾಯ್ಬಿಟ್ಟಿದ್ದಾರೆ. SIT ಅವರು ಕೂಡ ಈ ಪ್ರಕರಣ ಅವರಿಗೆ ವರ್ಗಾವಣೆ ಆದ ಮೇಲೆ ತುಂಬಾ ಗಂಭೀರವಾಗಿ ತಗೊಂಡು ಪೂರ್ವಾಪರಗಳನ್ನ ಪತ್ತೆ ಹಚ್ತಾ ಇದ್ದಾರೆ. ಆಕೆ ವಾಸ ಇದ್ದಂತಹ ಶಿವಮೊಗ್ಗ, ಮೈಸೂರು, ಬೆಂಗಳೂರು ಎಲ್ಲ ಕಡೆಯಲ್ಲೂ ಕೂಡ ಕೆದಕ್ತಾ ಇದ್ದಾರೆ. ಸೊ ಏನಾದರೂ ವಿಚಾರಗಳು ಗೊತ್ತಾಗುತ್ತಾ ಅಂತ ತಿಳ್ಕೊಳ್ಳೋದಕ್ಕೆ ಈಗ ಸುಜಾತಾ ಭಟ್ಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ, ವಿಚಾರಣೆಗೆ ಹಾಜರಾಗಬೇಕು ಅಂತ. ಈ ನಡುವೆ ನಿನ್ನೆ ತಿಮರೋಡಿ ಬಂಧನದ ವೇಳೆ ಪೊಲೀಸ್ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಗಿರೀಶ್ ಮಟ್ಟಣ್ಣನವರು ಸೇರಿ ಕೆಲವರ ವಿರುದ್ಧ ಬೆಳ್ತಂಗಡಿ ಪೊಲೀಸರು FIR ಕೂಡ ಹಾಕೊಂಡಿದ್ದಾರೆ. ಇದೆಲ್ಲ ಏನೇನಾಯಿತು ಇವತ್ತು ಡೆವಲಪ್ಮೆಂಟ್ಸ್ ನೋಡೋಣ ಬನ್ನಿ. ಅನನ್ಯ ಭಟ್ ನಾಪತ್ತೆ ಕೇಸ್ನಲ್ಲಿ ಮತ್ತೊಂದು ಟ್ವಿಸ್ಟ್. ಸುಜಾತಾ ಭಟ್ ಸಹೋದರನ ಸ್ಫೋಟಕ ಹೇಳಿಕೆ. ಸುಜಾತಾ ಭಟ್ಗೆ ಮಗಳೇ ಇರಲಿಲ್ವಾ? ಸ್ನೇಹಿತರ ಜೊತೆಗೆ ಧರ್ಮಸ್ಥಳಕ್ಕೆ ಹೋಗಿದ್ದ ನನ್ನ ಮಗಳು ಕಾಣೆಯಾಗಿದ್ಲು ಅಂಥೇಳಿ SIT ಮುಂದೆ ಹೇಳಿಕೆ ಕೊಟ್ಟಿದ್ದ ಸುಜಾತಾ ಭಟ್ ವಿಚಾರದಲ್ಲಿ ಒಂದೊಂದೇ ಸತ್ಯಗಳು ಹೊರಬರುತ್ತಿದೆ. ತಮ್ಮ ಮಗಳದ್ದು ಎನ್ನಲಾದ ಫೋಟೋ ರಿಲೀಸ್ ಆಗ್ತಿದ್ದಂತೆ ಸಾಕಷ್ಟು ಹಲ್ಚಲ್ ಕೂಡ ಈ ಪ್ರಕರಣದಲ್ಲಿದ್ದಿತ್ತು. ಯಾರದ್ದೋ ಮನೆಯ ಸೊಸೆಯ ಫೋಟೋವನ್ನು ತೋರಿಸಿ ತಮ್ಮ ಮಗಳು ಅಂತಿದ್ದಾರೆ ಎಂಬ ಆರೋಪದ ಬೆನ್ನಲ್ಲೇ ವಸಂತ ಎಂಬುವರ ಸಹೋದರ ನನ್ನ ತಂಗಿ ಫೋಟೋ ಬಳಸಿಕೊಂಡಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದ್ರು. ಇದೀಗ ಸ್ವತಃ ಸುಜಾತಾ ಭಟ್ ಸಹೋದರನೇ ಪಬ್ಲಿಕ್ ಟಿವಿಗೆ ರಿಯಾಕ್ಟ್ ಮಾಡಿದ್ದು ಸುಜಾತಾ ಭಟ್ಗೆ ಮಗಳಿರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ. ಹೌದು, ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ ಸುಜಾತಾ ಭಟ್ ಸಹೋದರ 9ನೇ ತರಗತಿ ಇದ್ದಾಗಲೇ ಮನೆ ಬಿಟ್ಟಿದ್ದಾಳೆ ಆಕೆ ನಮ್ಮೊಂದಿಗೆ ಕಾಂಟ್ಯಾಕ್ಟ್ ಅಲ್ಲಿ ಇರಲಿಲ್ಲ ಅಂತ ಹೇಳಿದ್ದಾರೆ. ಕಳೆದ 40 ವರ್ಷದಲ್ಲಿ 2-3 ಬಾರಿ ಮಾತ್ರ ಉಡುಪಿಗೆ ಬಂದಿದ್ದಾಳೆ. ಆಕೆಗೆ ಅನನ್ಯ ಭಟ್ ಎಂಬ ಮಗಳು ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ. 1964-65 ನನಗೆ ಗೊತ್ತಿಲ್ಲ ಇಸ್ವಿ. ಆ ಟೈಮಲ್ಲಿ ಅವಳು ಹುಟ್ಟಿದ್ದು. ಬಟ್ 10ನೇ ಕ್ಲಾಸ್ ತನಕ ನಮ್ಮೊಟ್ಟಿಗೆ ಇದ್ಲು. 10ನೇ ಕ್ಲಾಸ್ ತನಕ ಕಲಿತು 10ನೇ ಕ್ಲಾಸಲ್ಲಿ ಓಡಿ ಹೋಗಿದ್ದಾಳೆ. ಅದರ ಮೇಲೆ ನಮಗೆ ವಿಚಾರ ಗೊತ್ತಿರಲಿಲ್ಲ ಸರ್. ಅವಳಿಗೆ 1964 ಅಥವಾ 65ರಲ್ಲಿ ಮದುವೆ ಆಗಿದ್ದರೆ 2003ಕ್ಕೆ MBBS ಮಗಳಿರ್ಬೇಕು. ಇವಳು ಹುಟ್ಟಿದ್ದೇ ಆವಾಗ ಅಂತಾದರೆ ಇವಳಿಗೆ ಮಗಳು ಹೇಗಿರ್ತದೆ? ಮಗಳಿರ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಹಾಗಾಗಿ ಅದು ಹೇಳೋದು ಸುಳ್ಳು ಸರ್. ಕಾರಲ್ಲಿ ಬಾಡಿಗೆ ಕಾರ್ ಮಾಡ್ಕೊಂಡ ನನಗೆ ಗೊತ್ತಿಲ್ಲ. ಡ್ರೈವರ್ನ ಹಿಡ್ಕೊಂಡು ಬಂದಿದ್ಲು ಒಂದು ಸರ್ತಿ, ಹೀಗೆ ಮಾತಾಡಿದ್ಲು, ಹೋದ್ಲು. ನಾವೇನು ಅವಳಂಟ ನಿಂಗೆ ಮದುವೆ ಆಗಿದೆ, ನಿಂಗೆ ಮಗಳು ಇದೆಯಾ, ಇದೆಯಾ ಅಂತೇಳಿ ಅವಳು ಹೇಳಲಿಲ್ಲ, ನಾನು ಕೇಳಲಿಲ್ಲ. ಮದುವೆ ಮಗಳ ಬಗ್ಗೆ ನಮ್ಮ ಬಳಿ ಹೇಳಿಲ್ಲ, ನಮ್ಮ ಕುಟುಂಬದ ಜೊತೆಗೆ ಸಂಪರ್ಕದಲ್ಲೇ ಇಲ್ಲ, ಧರ್ಮಸ್ಥಳದವರಿಂದ ಯಾವುದೇ ಅನ್ಯಾಯವಾಗಿಲ್ಲ. ಇನ್ನು ಮದುವೆ ಆದ ಬಗ್ಗೆ, ಮಗಳಿರುವ ಬಗ್ಗೆ ಒಂದು ಬಾರಿಯೂ ಕೂಡ ನಮ್ಮ ಬಳಿ ಹೇಳಿಲ್ಲ ಅಂಥೇಳಿ ಸುಜಾತಾ ಸಹೋದರ ಹೇಳಿದ್ದಾರೆ. ಸುಜಾತಾ ವರ್ತನೆ ಮತ್ತು ಜೀವನ ಸರಿಯಿಲ್ಲ. ಮನೆ ಬಿಟ್ಟು ಓಡಿ ಹೋದವಳನ್ನ ಕರೆದುಕೊಂಡು ಬಂದವರು ನಾವೇ. ಮನೆಯಲ್ಲಿ ಕೂಡಿ ಹಾಕಿ ಬುದ್ಧಿ ಹೇಳಿದ್ರು ಕೂಡ ಮತ್ತೆ ಓಡಿ ಹೋಗಿದ್ಲು. ಧರ್ಮಸ್ಥಳದವರಿಂದ ನಮಗೆ ಯಾವುದೇ ರೀತಿಯ ಅನ್ಯಾಯವಾಗಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಸುಜಾತಾ ಭಟ್ ಹೇಳ್ತಾ ಇರುವ ಅನಿಲ್ ಭಟ್ ಯಾರು ಅನ್ನೋದೇ ನಮಗೆ ಗೊತ್ತಿಲ್ಲ, ರಂಗರಾವ್ ಬಗ್ಗೆಯೂ ಕೂಡ ನಮಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಮತ್ತೆ ಇವಳು 10ನೇ ಕ್ಲಾಸಲ್ಲೇ ಓಡಿ ಹೋಗಿದ್ದಾಳೆ. ನಾವೇನು ಮದುವೆ ಮಾಡಿ ಕೊಟ್ಟಿಲ್ಲ. ಯಾರೊಟ್ಟಿಗೆ ಇದ್ದಾಳೆ, ಏನು ಕತೆ ಎಂಥದ್ದು ಗೊತ್ತಿಲ್ಲ. ಯಾವತ್ತೋ ಒಂದು ದಿವಸ ಬರ್ತಾ ಇದ್ಲು, ನಾನು ಡಿಪಾರ್ಟ್ಮೆಂಟಲ್ಲಿ ಇದ್ದೆ. ಅವನೊಟ್ಟಿಗೆ ಇದ್ದರೂ 2003ಕ್ಕೆ ಮಗಳಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ MBBS. ಬಟ್ ಅವಳು ಇಷ್ಟು ಸರ್ತಿ ಬಂದಾಗಲೂ ನನಗೆ ಮಗಳಿದ್ದಾಳೆ, ನನ್ನ ಮಗಳು MBBS ಕಲಿತಿದ್ದಾಳೆ ಅಂತ ಹೇಳಿಬಿಟ್ಟು ಇವತ್ತಿನ ತನಕ ಸಹ ಹೇಳಲಿಲ್ಲ. ಅವಳು ಯಾವ ಒಂದು ದಿಕ್ಕಲ್ಲಿ ನೆಲೆ ಇಲ್ಲ. ರಿಪ್ಪನ್ಪೇಟೆ, ಬೆಂಗಳೂರು, ಅಲ್ಲಿ ಇಲ್ಲಿ ಅಂತೇಳಿ ಹೀಗೆ ತಿರುಗಾಡ್ತಾನೆ ಇದ್ದದಷ್ಟೇ. ಯಾರೊಟ್ಟಿಗೂ ಒಂದು 5 ವರ್ಷ ಒಬ್ಬನೊಟ್ಟಿಗಿದ್ರೆ ಕಷ್ಟ. ಮದುವೆ ನಾವಂತೂ ಮಾಡಿಕೊಳ್ಳಿಲ್ಲ. ಯಾರನ್ನು ಮದುವೆ ಮಾಡ್ಕೊಂಡಿದ್ದಾಳೆ ನನಗೆ ಗೊತ್ತಿಲ್ಲ. ಬಂದಾಗಲೇ ಇವತ್ತಿನ ತನಕ ನಾನು ಮದುವೆ ಆಗಿದ್ದೀನಿ, ನನಗೆ ಮಕ್ಕಳಿದ್ದಾರೆ ಅಂತೇಳಿ ಅವಳು ಹೇಳಿಲ್ಲ. ಫೋಟೋ ಮಾತ್ರ ಇರೋದು, ಡಾಕ್ಯುಮೆಂಟ್ ಎಲ್ಲ ಮನೆಯಲ್ಲಿ ಸುಟ್ಟೋಯ್ತು ಅಂತ. ಯಾವ ಮನೆಯಲ್ಲಿ ಸುಟ್ಟೋಯ್ತು? ನಮ್ಮ ಮನೆಯಲ್ಲೇನು ಸುಡ್ಲಿಲ್ಲ, ಇನ್ನು ಯಾವ ಮನೆಯಲ್ಲಿ ಸುಡುದು? ಅನನ್ಯ ಭಟ್ ಪ್ರಕರಣ ಬೆನ್ನತ್ತಿದ SIT, ಪ್ರಕರಣದ ಪೂರ್ವಪರ ಕೆದಕಿದ ತನಿಖಾ ತಂಡ. ಸುಜಾತಾ ಭಟ್ಗೆ SIT ವಿಚಾರಣೆಯ ಬಿಸಿ ತಟ್ಟುತ್ತಾ ಅನನ್ಯ ಭಟ್ ನಾಪತ್ತೆಯಾಗಿದ್ದಾಳೆ ಅನ್ನೋ ವಿಚಾರದಲ್ಲಿ ಇದೀಗ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಈ ಪ್ರಕರಣದ ಬೆನ್ನು ಬಿದ್ದಿರುವ SIT ತಂಡ ಪ್ರಕರಣದ ಪೂರ್ವಪರ ಕೆದಕಲು ಮುಂದಾಗಿದೆ. ಸುಜಾತಾ ಭಟ್ಗೆ ನೋಟಿಸ್ ಅನ್ನು ಕೊಡೋದಕ್ಕೆ SIT ಸಿದ್ಧತೆ ಮಾಡಿಕೊಂಡಿದೆ. ಈಗಾಗಲೇ ಅನನ್ಯ ಭಟ್ ಅಸ್ತಿತ್ವದ ಬಗ್ಗೆ SIT ಅಧಿಕಾರಿಗಳು ಶಿವಮೊಗ್ಗ, ಬೆಂಗಳೂರು, ಉಡುಪಿಯಲ್ಲಿ ದಾಖಲೆ ಸಂಗ್ರಹಿಸಿದ್ದಾರೆ. ಈ ಮಾಹಿತಿಗಳ ಆಧಾರದಲ್ಲಿ ಸುಜಾತಾ ಭಟ್ ವಿಚಾರಣೆ ನಡೆಸುವ ಸಾಧ್ಯತೆ ಇದ್ದು, ವಿಚಾರಣೆಯ ಬಳಿಕ ಸುಜಾತಾ ಭಟ್ ವಿರುದ್ಧ ಕ್ರಮ ಕೈಗೊಳ್ಳುವ ಚಾನ್ಸಸ್ ಇದೆ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪ. ಗಿರೀಶ್ ಮಟ್ಟಣ್ಣನವರು ಸೇರಿ ಹಲವರ ವಿರುದ್ಧ FIR. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲು. ನಿನ್ನೆ ಮಹೇಶ್ ಶೆಟ್ಟಿ ತಿಮರೋಡಿ ಬಂಧನದ ವೇಳೆ ಸಾಕಷ್ಟು ಹೈಡ್ರಾಮಾ ಆಗಿತ್ತು. ಮಹೇಶ್ ಶೆಟ್ಟಿ ತಿಮರೋಡಿ ಬಂಧನದ ವೇಳೆ ಪೊಲೀಸರ ಕರ್ತವ್ಯಕ್ಕೆ ಬೆಂಬಲಿಗರು ಅಡ್ಡಿಪಡಿಸಿದ್ರು. ಘೋಷಣೆಗಳನ್ನು ಕೂಗಿ ಬಂಧಿಸಲು ಬಿಡದೆ ಪೊಲೀಸರಿಗೆ ಅಡ್ಡಿಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಗಿರೀಶ್ ಮಟ್ಟಣ್ಣನವರು ಸೇರಿ ಹಲವರ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿದ ಗಿರೀಶ್ ಮಟ್ಟಣ್ಣನವರ್, ನಾನೇ ಸ್ಟೇಷನ್ಗೆ ಬಂದಿದ್ದೇನೆ, ಅರೆಸ್ಟ್ ಮಾಡೋದಾದ್ರೆ ಮಾಡಲಿ ಅಂತ ಹೇಳಿದ್ದಾರೆ.
ಅರೆಸ್ಟ್ ಮಾಡ್ತಾರೆ ಅಂತ ಸುದ್ದಿ ಬಂತು. ನನ್ನ ಮೇಲೆ ನಾನು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದೀನಿ ಅಂತೇಳಿ FIR ಆಗಿದೆ ಅಂತೆ. ಸೊ ಅದಕ್ಕೆ ನಾನು ಕೇಳ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ಇದೊಂದು ಹೋರಾಟವನ್ನು ನಿಲ್ಲಿಸೋದಕ್ಕೆ ಒಂದು ದೊಡ್ಡ ಮಟ್ಟದ ಕುತಂತ್ರ ನಡೆದಿದೆ. ಮೊನ್ನೆ 4 ಕೇಸಿಗೆ ಉತ್ತರ ಕೊಟ್ಟು ಬಂದಿದ್ದೇನೆ. ಕೇಳಬೇಕಾದ್ರೆ 1.5 ತಾಸು ನಾನು ಇದ್ಕೊಂಡಿದ್ದೀನಿ. ಬೆಳಿಗ್ಗೆ 1:30ವರೆಗೆ ನಾನು ಉತ್ತರ ಕೊಟ್ಟಿದ್ದೇನೆ. ಮತ್ತು ನಿನ್ನೆ ನಾನು ಸಹಕಾರ ಕೊಟ್ಟಿದ್ದಕ್ಕೆ ಅಡ್ಡಿಪಡಿಸಿದ್ದೇವೆ ಅಂತ ಹೇಳಿ ಮತ್ತೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಅಲಾಂಗ್ ವಿತ್ ಹ್ಯೂಮನ್ ರೈಟ್ ಕಮಿಷನ್ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ನೋಡೋಣ ಕಾನೂನು ರೀತಿಯಲ್ಲಿ ಏನು ಇದನ್ನಾಗಿದೆ, ಅರೆಸ್ಟ್ ಮಾಡೋದಾದ್ರೆ ಮಾಡಿರಿ ಅಂತ ಬಂದಿದೆ. ಹಿರಿಯಡ್ಕ ಸಬ್ ಜೈಲಿನಲ್ಲಿ ಮಹೇಶ್ ತಿಮರೋಡಿ. ನಾಳೆ ಮಹೇಶ್ ತಿಮರೋಡಿ ಬೇಲ್ ಅರ್ಜಿ ವಿಚಾರಣೆ. ಪ್ರತ್ಯೇಕ ಸೆಲ್ನಲ್ಲಿ ಮಹೇಶ್ ತಿಮರೋಡಿ ಚಡಪಡಿಕೆ. ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ತೇಜೋವಧೆ ಕೇಸ್ನಲ್ಲಿ ಬಂಧನವಾಗಿರುವ ಮಹೇಶ್ ಶೆಟ್ಟಿ ತಿಮರೋಡಿ ಹಿರಿಯಡ್ಕ ಸಬ್ ಜೈಲ್ನ ಪ್ರತ್ಯೇಕ ಸೆಲ್ನಲ್ಲಿ ಮೊದಲ ದಿನ ಕಳೆದರು. ಇಡೀ ರಾತ್ರಿ ಸೆಲ್ ಒಳಗೆ ಏಕಾಂಗಿಯಾಗಿ ಕೂತು ತಿಮರೋಡಿ ಚಡಪಡಿಸಿದ್ರು. ಇನ್ನು ಮುಂಜಾಗ್ರತಾ ಕ್ರಮವಾಗಿ ತಿಮರೋಡಿಗೆ ಯಾರ ಜೊತೆಗೂ ಚರ್ಚೆಗೆ ಅವಕಾಶ ನೀಡದೆ ಏಕಾಂಗಿಯಾಗಿ ಸೆಲ್ನಲ್ಲಿ ಇರಿಸಿದ್ರು. ಬ್ರಹ್ಮಾವರ ತಾಲೂಕು ಸಂಚಾರಿ ಪೀಠದಲ್ಲಿ ಸೆಪ್ಟೆಂಬರ್ 3ರವರೆಗೂ ಕೂಡ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿತ್ತು. ಆದರೆ ನಾಳೆ ಮಹೇಶ್ ತಿಮರೋಡಿ ಬೇಲ್ ವಿಚಾರಣೆ ನಡೆಯಲಿದೆ. ನಾಳೆ ತಿಮರೋಡಿಗೆ ಜೈಲ ಅಥವಾ ಬೇಲ ಅನ್ನುವ ಮಹತ್ವದ ನಿರ್ಧಾರ ಪ್ರಕಟವಾಗಲಿದೆ. ಧರ್ಮಸ್ಥಳ ವಿರುದ್ಧದ ಅಪಪ್ರಚಾರಕ್ಕೆ ಖಂಡನೆ. ರಾಜ್ಯದ ಹಲವೆಡೆ ಪ್ರತಿಭಟನೆ, ಆಕ್ರೋಶ. ಹಿಂದೂ ಸಂಘಟನೆಗಳಿಂದ ಮದ್ದೂರು ಬಂದ್ ಯಶಸ್ವಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವ ಅಪಪ್ರಚಾರವನ್ನು ಖಂಡಿಸಿ ಬಿಜೆಪಿ ಕಾರ್ಯಕರ್ತರು, ಹಿಂದೂ ಪರ ಸಂಘಟನೆಗಳು ರಾಜ್ಯದ ವಿವಿಧೆಡೆ ಪ್ರೊಟೆಸ್ಟ್ ಅನ್ನು ಮಾಡಿದ್ವು. ಮೈಸೂರಿನ ಕುವೆಂಪು ನಗರದಲ್ಲಿ ಬಿಜೆಪಿಯ ಹಿಂದುಳಿದ ವರ್ಗಗಳ ಮೋರ್ಚಾದಿಂದ ಪ್ರೊಟೆಸ್ಟ್ ಆಯಿತು. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಖಂಡಿಸಿ ಮಂಡ್ಯದ ಮದ್ದೂರು ಪಟ್ಟಣ ಬಂದ್ಗೆ ಕರೆ ಕೊಡಲಾಗಿತ್ತು. ಅಂಗಡಿ ಮುಂಗಟ್ಟನ್ನ ಮುಚ್ಚಿ ಬಂದ್ಗೆ ವರ್ತಕರು ಬೆಂಬಲ ವ್ಯಕ್ತಪಡಿಸಿದರು. ತುಮಕೂರಿನ ಮಧುಗಿರಿ ಪಟ್ಟಣದಲ್ಲೂ ಕೂಡ ಸಾವಿರಾರು ಸಂಖ್ಯೆಯ ಭಕ್ತಾಭಿಮಾನಿಗಳಿಂದ ಬೃಹತ್ ರ್ಯಾಲಿ ನಡೆಸಲಾಯಿತು. ಧರ್ಮಸ್ಥಳದ ಮಂಜುನಾಥನ ಭಕ್ತರು ಎಲ್ಲರೂ ಕೂಡ ಸೇರಿ ಧರ್ಮಸ್ಥಳದ ಮಂಜುನಾಥನ ಪಾವಿತ್ರತೆಯನ್ನು ಕಾಪಾಡ್ತಕ್ಕಂಥದ್ದು, ಹಾಗೆ ಧರ್ಮಸ್ಥಳದ ಕಾವಲಿನ ಬಗ್ಗೆ ಜನರಲ್ಲಿ ಮೂಡ್ತಕ್ಕಂಥ ಅಪನಂಬಿಕೆಗಳನ್ನ ಹೋಗಲಾಡಿಸ್ತಕ್ಕಂಥದ್ದಕ್ಕೆ ಯಾರೆಲ್ಲ ಕಾರಣೀಭೂತರಾಗ್ತಕ್ಕಂಥ ಕಿಡಿಗೇಡಿಗಳೇನಿದ್ದಾರೆ ಅವರ ವಿರುದ್ಧ ಸಾಂಕೇತಿಕವಾಗಿ ಧರ್ಮಸ್ಥಳದ ಮಂಜುನಾಥನ ಆ ಕಿಡಿಗೇಡಿಗಳು ಯಾರಿದ್ದಾರೆ ಅವರನ್ನು ಎಲ್ಲರೂ ಕೂಡ ಕಾನೂನಿನನ್ವಯ ಶಿಕ್ಷೆಗೆ ಒಳಪಡಿಸಬೇಕು. ಒಟ್ಟಿನಲ್ಲಿ ಧರ್ಮಸ್ಥಳದ ಪ್ರಕರಣ ಮತ್ತಷ್ಟು ತಿರುವನ್ನು ಪಡೆದುಕೊಳ್ತಿದೆ. ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಪಬ್ಲಿಕ್ ಟಿವಿ, ಧರ್ಮಸ್ಥಳ.